ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಧನುರ್ಮಾಸ ಬನ್ನಿ ನೋಡೋಣ ನನಗೆ ಯಾವ ಥರ ನಾನೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ರಂಗೋಲಿಯಲ್ಲಿ. ನಮ್ಮೂರು ಆಂಜನೇಯ ದೇವಸ್ಥಾನದಲ್ಲಿರೋದು ನವಗ್ರಹ. ನಾನು ಬೆಳಗ್ಗೆ ರೆಡಿಯಾಗಿ ಸರಿ ಅಲ್ಲಿ ಪೂಜೆ ಆಯ್ತಲ್ಲ, ಇಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಫಸ್ಟ್ ಇಯರು ಮಾಡ್ತೀನಿ. ಲಾಸ್ಟ್ ಅಂತೂ ಪೂಜೆ ಈ ಥರ ಎಲ್ಲ ಹೂವು ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ಜಾಸ್ತಿ ಹೂವು ಏನಿರಲಿಲ್ಲ, ಸೊ ಕಮ್ಮಿ ಇತ್ತಲ್ವ. ನೆಕ್ಸ್ಟು ನೋಡಿ, ನಾವು ಸೌತೆಕಾಯಿ ಕೀಳಬೇಕು. ಅದಕ್ಕೆ ಬೇಗ ಹೋಗ್ತಾ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಧನುರ್ಮಾಸ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಇಯರು ಧನುರ್ಮಾಸ ಬೆಳಗ್ಗೆ ಎದ್ದು ನವಗ್ರಹಕ್ಕೆ 5:30 ಒಳಗಡೆ ಪೂಜೆ ಮಾಡ್ಕೊಬಂದ್ಬಿಡ್ತೀನಿ. ಸೊ ನಾನು ಇವಾಗ 4 ಗಂಟೆಗೆ ಎದ್ದೆ. 4:15 ಏನಿದೆ, ಕರೆಂಟೇ ಇಲ್ಲ. ಸೊ 12 ಒಂದು ಸಲ ಎಚ್ಚರ ಆದಾಗ ಬಂದು ನೀರು ಕಾಯಿಸ್ಬಿಟ್ಟು ಹೋಗಿದ್ದೆ. ಅದು ಯಾಕಂದರೆ ನಾನು ಬೆಳಗ್ಗೆ ಬೇಗ ಎದ್ದೊಳ್ತೀನಲ್ಲ, ಹಂಗೆ ಅಟ್ಕೋಬೋದಂತ. ಆವಾಗೆಲ್ಲ ಬೆಂಕಿ ಹಾಕಿ ಕಾಯಿಸೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಎಚ್ಚರ ಆದಾಗ ಹಾಕ್ಬಿಟ್ಟಿದ್ದೆ. ನೆಕ್ಸ್ಟು ಹಂಗೆ ಮನೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೈಟೇ ಕ್ಲೀನ್ ಮಾಡಿಟ್ಬಿಟ್ಟಿದ್ದೆ. ಇನ್ನೇನಿಲ್ಲ, ಕಸ ಗುಡಿಸಿ ಮನೆ ಒರೆಸೋದು ಮಾತ್ರ ಇತ್ತು. ಆಮೇಲೆ ನೆಕ್ಸ್ಟ್ ಎಲ್ಲ ಕಸ ಗುಡಿಸ್ತಾ ಇರೋದು. ಯಾಕೆ ನಿಮ್ಗೆ ಕನ್ಸಿದ್ರೆ ಕರೆಂಟ್ ಇಲ್ಲ ಫ್ರೆಂಡ್ಸ್. ಎಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ ಕರೆಂಟ್ ಇಲ್ಲದೆ ಇರೋದು. ಟಾರ್ಚ್ ಹಾಕ್ಕೊಂಡೇ ಮಾಡ್ತಿದ್ದೆ. ಟಾರ್ಚ್ ಅಂದರೆ ಫೋನಲ್ಲಿ ಚಾರ್ಜ್ ಇಲ್ಲ, ನಮ್ಮ ಹಸ್ಬೆಂಡ್ ಫೋನಲ್ಲೂ ಇಲ್ಲ, ನನ್ನ ಫೋನಲ್ಲೂ ಇಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಮಾಡೋಣ ಅಂತ ಟಾರ್ಚ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತು ದೇವ್ರ ಸಾಮಾನು ಎತ್ತಿ ತೊಳೆಯೋಕೆ ಹಾಕ್ತೆ. ಮತ್ತು ಹೂವು ಎಲ್ಲ ಇತ್ತು, ಅದನ್ನೆಲ್ಲ ಎತ್ತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ, ನಮ್ಮ ಮನೇಲಿ ಗೌರಮ್ಮ ಮತ್ತು ವೆಂಕಟರಮಣ ಸ್ವಾಮಿ ಇಬ್ಬರೇ ಇರೋದು. ಸೊ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ. ನನಗೆ ನಮ್ಮ ಮನೆ ದೇವ್ರ ಮನೆ ಅಂದರೆ ಸಖತ್ ಇಷ್ಟ. ಅದ್ರ ಒಳಗಡೆ ಒಂಥರ ಸ್ಮೆಲ್ ಬರುತ್ತಲ್ವ ಫ್ರೆಂಡ್ಸ್, ನಂಗೆ ಅದೆಷ್ಟು ಇಷ್ಟ ಗೊತ್ತಾ. ಇವಾಗ ಯಾಕಂದರೆ ಕ್ಲೋಸ್ ಮಾಡಿರ್ತೀವಲ್ಲ ಬಾಗಿಲು, ಮನೆ ಒಳಗಡೆ ಬರೋಲ್ಲ, ದೇವ್ರ ಮನೆ ಒಳಗಡೆ ಮಾತ್ರ ಬರುತ್ತಲ್ಲ, ಆ ಸ್ಮೆಲ್ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಮನೆ ಒರೆಸೋಣ ಅಂತ ನೀರು ಎತ್ಕೊಂಡು ಆಮೇಲೆ ಮನೆ ಒರ್ಸೋಕ್ಕೆ ಸಖತ್ ಕಷ್ಟ ಅಲ್ವಾ ಫ್ರೆಂಡ್ಸ್, ಕರೆಂಟ್ ಇಲ್ಲ ಅಂದರೆ. ಒಂದು ಕೈಯಲ್ಲಿ ಟಾರ್ಚ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಪ್ ಹಾಕ್ಕೊಂಡು ಬರೋದಕ್ಕೆ ಕಷ್ಟ. ಸೊ ಅದಕ್ಕೆ ವ್ಲಾಗ್ ಮಾಡಿಕೊಂಡು ಆಗೋದಿಲ್ಲ ಅಂತ ವ್ಲಾಗ್ ಆಫ್ ಮಾಡಿ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಒರೆಸಿದ್ದಾಯಿತು. ಇದು ನೀಟಾಗೆಲ್ಲ ಒರೆಸ್ಕೊಂಡು ಆಮೇಲೆ ನೆಕ್ಸ್ಟು ಇದು ಹೊಸ್ಲು ತೊಳಿಬೇಕಾಯಿತು. ಮನೆಯೆಲ್ಲ ಒರೆಸಿದಾದ್ಮೇಲೆ ಅದಕ್ಕೆ ಹೊಸ್ಲು ತೊಳಿಯೋಕ್ಕೆ ಹೋದೆ. ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಆಮೇಲೆ ರಂಗೋಲಿ ಪುಡಿ ಎತ್ಕೊಂಡು ರಂಗೋಲಿ ಎಲ್ಲ ಹೊಸ್ಲಿಗೆಲ್ಲ ಹಾಕಿ ನೆಕ್ಸ್ಟು ಮನೆ ಒರೆಸಿದ್ನಲ್ಲ ಅದನ್ನ ಎತ್ತಿ ಕಂಬಿ ಮೇಲೆ ಹಾಕಿ ಅದೇ ನೀರನ್ನ ಇನ್ನು ಬಾಗಿಲು ತೊಳಿಬೇಕಲ್ಲ, ಬಾಗಿಲಲ್ಲಿ ರಂಗೋಲಿ ಹಾಕ್ಬೇಕಲ್ವ, ಮೇಯ್ನ್ ಅದೇ. ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋದು ಏನೂ ಇಲ್ಲ ಅಂದರೆ ನನ್ನ ಡೈಲಿ ರೊಟೀನಲ್ಲಿ ಫಸ್ಟೇ ಕೆಲಸ ಅಂದರೆ ಇದೆ. ಫಸ್ಟ್ ಎದ್ದು ಆಮೇಲೆ ಬಾಗಿಲು ತೊಳೆದು ರಂಗೋಲಿ ಹಾಕಿ, ನನ್ನಂತಲ್ಲ ಎಲ್ಲ ಹೆಣ್ಮಕ್ಳದ್ದು ಇದೆ ಕೆಲಸ ಅಲ್ವಾ. ಫಸ್ಟು ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಮೇಲೆ ನೆಕ್ಸ್ಟ್ ಟಾರ್ಚು ಇಟ್ಕೊಂಡೆ ಮಾಡೋದು ಒಂದು ದೊಡ್ಡ ಕೆಲಸ ಆಗೋಗಿತ್ತು. ನೆಕ್ಸ್ಟು ರಂಗೋಲಿ ಬಿಡುವ ಕೆಲಸ. ಬನ್ನಿ ನೋಡೋಣ ನನಗೆ ಯಾವ ಥರ ನಾನೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ರಂಗೋಲಿಯಲ್ಲಿ. ಸುಮ್ಮನೆ ರಂಗೋಲಿ ಹಾಕ್ತೀನಿ ಅಷ್ಟೇ. ಬಟ್ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ಹಾಕ್ತೀನಿ. ನನ್ನ ಮಗಳು ನೋಡಿ ಹೆಂಗೆ ಮಾಡಿಬಿಟ್ಟೋಳೆ ಗೊತ್ತಾ, ರೂಮಲ್ಲಿ ಇವಾಗ ಚಿಲ್ಕ ತೆಗಿಯೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಈ ಥರ ಬಂತು ನನ್ನ ರಂಗೋಲಿ. ಚೆನ್ನಾಗಿದೆ. ಬನ್ನಿ ಇವಾಗ ನನ್ನ ಮಗಳ ಸ್ಟೋರಿ ಹೇಳ್ತೀನಿ. ರಂಗೋಲಿ ಪುಡಿದು ಏನು ಗೊತ್ತಾ, ಚಿಲ್ಕ ತೆಗಿಯೋದು ಆಚೆ ರೂಮ್ದು ಕಲ್ತ್ಕೊಬಿಟ್ಟಿದ್ದಾಳೆ. ಆಚೆ ರೂಮಲ್ಲಿ ನಾನು ಇಟ್ಟಿರ್ತೀನ ರಂಗೋಲಿ ಪುಡಿನ ಹೋಗಿ ಎತ್ಕೊಂಬಂದ್ಬಿಡೋದು, ಎಲ್ಲ ಮಿಕ್ಸ್ ಮಾಡಿ ನಾನು ರಂಗೋಲಿ ಹಾಕ್ತೀನಿ ಅಂತ ಹಾಕೋದು. ನೆಕ್ಸ್ಟ್ ಆಗಲೇ ದೇವ್ರ ಮನೆ ಸಾಮಾನೆಲ್ಲ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ತೊಳೆದು ಎತ್ತಿಟ್ಬಿಟ್ಟು ಮತ್ತು ಕಳಶಕ್ಕೆ ಹೂವು ಬೇಕಾಗಿತ್ತು, ಅದನ್ನೇ ಎತ್ಕೊಂಡೆ. ಅವತ್ತು ಫಸ್ಟ್ ಡೇ ನಾನು ರಾತ್ರಿ ಅಂದ್ಕೊಂಡೆ, ಆವಾಗ ಏನೂ ಐಟಮ್ಸ್ ಏನೂ ತೊಗೊಂಬಂದಿಲ್ಲ. ಸೊ ಊರಲ್ಲೇ ಇದೆಯಲ್ಲ ಹೂವು, ಅದಕ್ಕೆ ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಮಲ್ಲಿಗೆ ಹೂವು ಗಿಡ ಇತ್ತು. ಮಲ್ಲಿಗೆ ಹೂವು ಗಿಡದಲ್ಲಿ ಕಳಶಕ್ಕೆ ಮಲ್ಲಿಗೆ ಹೂವು ಕಿತ್ಕೊಂಡು, ದಾಸವಾಳ ಗಿಡದಲ್ಲಿ ದಾಸವಾಳ ಕಿತ್ಕೊಂಡು
ಎಲೆ ಎಲ್ಲ ಕಿತ್ಕೊಂಡು, ಯಾಕಂದರೆ ನವಗ್ರಹಕ್ಕೆ 9 ಬೇಕು, ಮತ್ತು ರಚೆ ಹತ್ರ ಅಲ್ಲಿ 6 ದೇವ್ರು ಇರುತ್ತೆ, ಮತ್ತು ಮರ ಎಲ್ಲ ಇರುತ್ತಲ್ವ. ಸೊ ಜಾಸ್ತಿ ಹೂವು ಬೇಕಾಗಿತ್ತು, ಅದಕ್ಕೆ ಕಿತ್ಕೊಂಡು ಮೊಗ್ಗು ಎಲ್ಲ ಕಿತ್ಕೊತಾ ಇದ್ದೆ ಬೇಕಲ್ವ ಅಂತ. ಎಲ್ಲ ಕಿತ್ಕೊಂಡಾಯಿತು. ಕಿತ್ಕೊಂಡಾದ್ಮೇಲೆ ನೆಕ್ಸ್ಟು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ತೀನಿ. ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಅಂತ. ನೋಡಿ, ಹೂವು ಕಿತ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟು ಮೇಯ್ನ್ ಮರ್ತೋಗ್ಬಿಟ್ಟಿದ್ದೆ, ಸ್ನಾನ ಮಾಡಬೇಕಲ್ವ. ನೆಕ್ಸ್ಟ್ ಸ್ನಾನ ಮಾಡಾದಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟು ದೇವರಿಗೆ ದೇವರಿಗೆ ಪ್ರಸಾದ ಇಡಬೇಕು. ಯಾಕಂದರೆ ದಿನಕ್ಕೊಂದೊಂದು ನೈವೇದ್ಯ ಇಡಬೇಕು. ಬೆಳಗ್ಗೆ ನಾನು ಆವತ್ತು ಬನಾನ ಇತ್ತು, ಸೊ ಬನಾನ ಮತ್ತು ಸಕ್ಕರೆನ ಕಲಸಿ ನೈವೇದ್ಯ ಫಸ್ಟ್ ಡೇ ಎತ್ಕೊಂಡೋಗಿದ್ದೆ. ಅಲ್ಲಿ ನೋಡಿದ್ರೆ ಎಲ್ಲ ಪೂಜೆ ಮಾಡಿದ್ರಲ್ವ ಫಸ್ಟೇ, ಯಾರೋ ಮಾಡ್ಕೊಂಡೋಗಿದ್ರು ಹಿಂದಿನ ದಿನ. ಸೊ ಅದನ್ನೆಲ್ಲ ಹೂವು ಎಲ್ಲ ತೆಗೆದು ನೀರೆಲ್ಲ ಅಟ್ಟಿ ಅರಿಶಿನ ಕುಂಕುಮ ಇರೋದೇ ಅಲ್ವಾ ಪೂಜೆ ಮಾಡೋದು. ಬನ್ನಿ ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಅಂದರೆ ಕರೆಂಟ್ ಇಲ್ಲ ಸ್ವಾಮಿ, ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. ಕರೆಂಟ್ ವ್ಯಾಲ್ಯೂ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದರೆ. ನಾವು ಬೆಳಕಿದ್ದಾಗ ಎದ್ದರೆ ಅಷ್ಟೊಂದು ಕರೆಂಟ್ ಏನು ಬೇಕನ್ಸಲ್ಲ. ಒಂದು ಸ್ವಲ್ಪ ಕತ್ಲೆ ಇವಾಗ ಮಂಜು ಬೇರೆ ಬೀಳುತ್ತಲ್ವ, ಕತ್ಲೆ ಇರೋದ್ರಿಂದ ಕರೆಂಟ್ ಬೇಕೇ ಬೇಕು. ನಮ್ಮ ಹಸ್ಬೆಂಡ್ ಫೋನ್ ಎತ್ಕೊಂಡು ಹೋಗಿದೆ, ಅದು ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನನ್ನ ಫೋನು ಒಂದರಲ್ಲಿ ವೀಡಿಯೋ ಮಾಡಬೇಕು ಮತ್ತು ಒಂದರಲ್ಲಿ ಟಾರ್ಚ್ ಹಾಕ್ಕೋಬೇಕು, ಇಲ್ಲಾಂದರೆ ವೀಡಿಯೋದಲ್ಲಿ ಕಾಣಿಸಲ್ಲ ಅಲ್ವಾ. ಫ್ಲ್ಯಾಶ್ ಲೈಟ್ ಹಾಕಿದ್ರು ಅಷ್ಟೊಂದು ಏನು ಬರ್ತಾಯಿರಲಿಲ್ಲ. ಸೊ ಪೂಜೆ ಎಲ್ಲ ಆಯಿತು ನಂದು. ನೋಡಿ ಈ ಥರ ಬಂತು ಪೂಜೆ. ಈ ಥರ ಎಲ್ಲ ಹೂವು ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ಜಾಸ್ತಿ ಹೂವು ಏನಿರಲಿಲ್ಲ, ಸೊ ಕಮ್ಮಿ ಇತ್ತಲ್ವ. ನೆಕ್ಸ್ಟು ನೋಡಿ, ನಮ್ಮೂರು ಆಂಜನೇಯ ದೇವಸ್ಥಾನದಲ್ಲಿರೋದು ನವಗ್ರಹ. ನಾನು ಬೆಳಗ್ಗೆ ರೆಡಿಯಾಗಿ ಸರಿ ಅಲ್ಲಿ ಪೂಜೆ ಆಯ್ತಲ್ಲ, ಇಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಫಸ್ಟ್ ಇಯರು ಮಾಡ್ತೀನಿ. ಲಾಸ್ಟ್ ಇಯರು ಮಾಡಿದ್ದೆ, ಈ ಇಯರು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು, ಬೆಳಗ್ಗೆ ಕತೆ. ನೆಕ್ಸ್ಟು ಅಡುಗೆ ಮನೆಗೆ ಬಂದೆ, ಅಡುಗೆ ಮಾಡಬೇಕಾಯ್ತು. ಸೊ ಅಡುಗೆ ಮಾಡಿ ಅವರೆಕಾಳು ಇದ್ದಾಗ ಹೇಳ್ತಾರಂತೆ, ಅವರೆಕಾಳು ಕಾಲ ಬಂದಾಗ ನಿಮ್ಮ ಮನೇಲಿ ಏನು ಸಾರು ಅಂತ ಕೇಳ್ಬರ್ತಂತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಅವರೆಕಾಯಿ ಸಾರು ಮಾಡಿರ್ತಾರಲ್ವ, ಅದಕ್ಕೆ. ಸೊ ಅವರೆಕಾಯಿ ಸಾರು ಮಾಡಿದೆ. ಅವರೆಕಾಯಲ್ಲಿ ಹುಳಿ ಸಾರಿಗಿಟ್ಟೆ. ಆಮೇಲೆ ಮತ್ತು ಗಂಜಿ ಮಾಲ್ಟ್ ಕುಡಿತೀನಿ ನಾನು ಬೆಳಗ್ಗೆ ಹೊತ್ತು. ಸೊ ಮಾಲ್ಟ್ ಹಟ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಬೆಳಗ್ಗೆ ಬೆಳಗ್ಗೆ ಪೂಜೆ ಆಯಿತು, ಅಡುಗೆ ಆಯಿತು, ಎಲ್ಲ ಆಯಿತು. ಸೊ ಇವಾಗ ಹಸು ಕರ್ಕೊಂಡು ಹೋಗ್ತಾಯಿದ್ದೀನಿ. ಬಿಕಾಸ್ ನಾವಿವತ್ತು ಸೌತೆಕಾಯಿ ಕೀಳಬೇಕು, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಬಿಸಿಲು ಬಂದಿದೆ ಫ್ರೆಂಡ್ಸ್, ಆದರೂ ಚಳಿ ಇನ್ನು ಮಂಜು ಬೀಳ್ತಾನೇ ಇದೆ. ನೀರು ಮಳೆ ಬಿದ್ದಂಗೆ ಐತೆ ಎಲೆ ಮೇಲೆ ನೋಡಿ. ಇಲ್ಲಿಂದ ನಮ್ಮ ತೋಟದ ಹತ್ರ ಹೋಗೋ ಅಷ್ಟಿಗೆ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ. ಹಸುಗೆಲ್ಲ ಮೇವೆ ಇಲ್ಲ ಫ್ರೆಂಡ್ಸ್, ಎಲ್ಲ ಮಳೆ ಇಲ್ದಿರ ಎಲ್ಲ ಒಣಗೋಗ್ಬಿಟ್ಟೈತೆ ನೋಡಿ. ದಾರಿ ಎಲ್ಲ ಒಂದು ಸ್ವಲ್ಪ ಐತೆ ನೋಡಿ, ಇದ್ರ ಮೇಲಿರೋ ನೀರೆಲ್ಲ ಬಟ್ಟೆಗೆ ಬೀಳೋದು ನೋಡಿ. ಎಲ್ಲ ಮಿಷಿನಲ್ಲಿ ರಾಗಿನೆಲ್ಲ ಕೊಯ್ಸ್ಬಿಟ್ಟು ಹುಲ್ಲೆಲ್ಲ ಹೆಂಗೆ ಕಟ್ಟಿ ಹಾಕ್ಬಿಟ್ಟವ್ರೆ. ನೋಡಿ, ಇದ್ರೊಳಗಡೆ ಏನಿದ್ರು ಕಾಣಿಸಲ್ಲ. ಸಖತ್ ಈ ದಾರಿಯಲ್ಲಿ ಹೋಗ್ಬೇಕಂದ್ರೆ ಭಯ ಆಗ್ತಾ ಇರುತ್ತೆ. ನಂಗೆ ಹಸು ಇದೆಯಲ್ಲ, ಹಸು ಫಸ್ಟ್ ಹೋಗುತ್ತೆ, ಹಿಂದೆ ನಾನು ಹೋಗ್ತೀನಲ್ಲ, ಅದಕ್ಕೆ ಅಷ್ಟೊಂದು ಭಯ ಆಗೋಲ್ಲ. ಒಬ್ಬಳೇ ಬಂದಾಗ ಭಯ ಆಗುತ್ತೆ ಈ ದಾರಿಗೆ. ನಾನು ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಸೌತೆಕಾಯಿ ಎಲ್ಲ ಕಿತ್ತಾದ್ಮೇಲೆ ಕುತ್ಕೊಂಡಿದ್ದೆ, ಆವಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೌತೆಕಾಯಿ ಕಿತ್ಕೊಂಡು ವ್ಲಾಗ್ ಮಾಡೋಕ್ಕಂತೂ ಆಗೋದಿಲ್ಲ. ಆಮೇಲೆ ಮತ್ತೆ ಸೌತೆಕಾಯಿ ಎಲ್ಲ ಮೂಟೆ ತುಂಬಿಸಿ ನೆಕ್ಸ್ಟು ಬಜ್ಜಿಗೆ
ಮೆಡಿಸನ್ ಸ್ಪ್ರೇ ಮಾಡಬೇಕಾಯ್ತು. ಸೊ ಅಲ್ಲಿಗೆ ಬಂದೆ. ಅಲ್ಲಿ ಎಲ್ಲ ತಂದು ರೆಡಿ ಮಾಡಿ ಎಲ್ಲ ಇಟ್ಟಿದ್ದರು. ಸೊ ಅವ್ರ ಜೊತೆ ನಾನು ಇರೋದಷ್ಟೇ. ಆಮೇಲೆ ಮತ್ತೆ ನೆಕ್ಸ್ಟು 6 ಗಂಟೆ ಆಗೋಗಿತ್ತು. ಹಸು ಬೇರೆ ಕರ್ಕೊಂಬಂದಿರಲಿಲ್ಲ. ಸೊ ಹಸು ಬಂದು ಕರ್ಕೊಂಬಂದು ಕಟ್ಟಾಕ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳು ಆಚೆನೇ ಕುತ್ಕೊಂಡು ಕಾಯ್ತಾ ಇದ್ಲು. ಬನ್ನಿ ನೋಡೋಣ ಅವಳು ಏನೇನು ಮಾತಾಡ್ತಾಳೆ ಅಂತ. ಬನ್ನಿ ನೋಡೋಣ. ಶಪ್ಪು ಇಷ್ಟ ಅಮ್ಮ ನಾನೇ ಮಾಡ್ಬೇಕು ಬ್ಲಾಗ್ ಅಂತ ಹೇಳ್ತಾ ಇದ್ಲು. ಸೊ ಅವಳ್ದಿರೋದೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು.